7 ತಾಲೂಕುಗಳಲ್ಲಿ ಇವತ್ತು ಇಡೀ ಗ್ರಾಮದಲ್ಲಿ ಕೆಲಸ ಮಾಡ್ತಿರುವಂತ ಸ್ವಚ್ಛತೆ ಕೆಲಸ, ಪೌರ ಕಾರ್ಮಿಕರು ಮತ್ತೆ ಕಸ ಸಾಗಿಸುವ ವಾಹನ ಚಾಲಕರು ಸುಮಾರು 3 ವರ್ಷದಿಂದ 15 ವರ್ಷಗಳವರೆಗೆ ನಿರಂತರವಾಗಿ ಗ್ರಾಮ ಪಂಚಾಯತ್ ಇವತ್ತು ತನ್ನ ಜೀವನದ ಮುಡುಪಾಗಿಟ್ಟು ಇವತ್ತು ಸ್ವಚ್ಛತೆ ಕೆಲಸದಲ್ಲಿ ಇವತ್ತು ಪೌರ ಕಾರ್ಮಿಕರು ಮತ್ತು ವಾಹನ ಸಾಗಿಸುವ ಚಾಲಕರು ಇವತ್ತು ಕೆಲಸ ಮಾಡ್ತಿದ್ದಾರೆ. ಇವತ್ತು ಸರ್ಕಾರ ಏನ್ ಮಾಡಿದೆ ಅಂದ್ರೆ ಇವತ್ತು ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ ಮಾತ್ರ ಇವತ್ತು ಅಲ್ಲಿ ನೇರ ಪಾವತಿ ಮತ್ತು ನೇರ ನಮಗತ ಮಾಡಿದೆ. ಉಳಿದ ಗ್ರಾಮ ಪಂಚಾಯತ್ ಇವತ್ತು ಕಡೆಗಣಿಸಿದೆ. ಇವತ್ತು ಗ್ರಾಮ ಪಂಚಾಯತ್ ಪೌರ ಕಾರ್ಮಿಕರು ಮತ್ತು ಅವರಿಗೆ ಸರ್ಕಾರದ ಸೌಲಭ್ಯಗಳಿಲ್ಲ. ಅಂದ್ರೆ ಇವತ್ತು ತಮಗೆ ಗೊತ್ತಿರುವ ವಿಷಯ, ಯಾಕಂದ್ರೆ ಒಬ್ಬ ಪೌರ ಕಾರ್ಮಿಕರ ಅಥವಾ ಬೇರೆ ಯಾರೇ ಸರ್ಕಾರ ನೌಕರರ ಅಧೀನದಲ್ಲಿ ಕೆಲಸ ಮಾಡ್ತಿರುವಂತಹ ಸ್ವಚ್ಛತೆಯಲ್ಲಿ ಅವರಿಗೆ ಸರ್ಕಾರದ ನಿಯಮಾವಳಿ ಪ್ರಕಾರ ಅವರಿಗೆ ಭದ್ರತೆ ಬೇಕು. ಅಂದ್ರೆ ESI ಬೇಕು, PF ಬೇಕು ಮತ್ತು ಅವರಿಗೆ ಕನಿಷ್ಠ ವೇತನ ಅಂತ. ಇವತ್ತು ಸರ್ಕಾರದ ಆದೇಶಗಳನ್ನೆಲ್ಲ ಗಾಳಿಗೆ ತೆಗೆದು ಇವತ್ತಿನ ಪಂಚಾಯತಿಯ ಒಂದು ಪಿಡಿಗಳಿರ್ಬೋದು, ತಾಲೂಕು ಪಂಚಾಯತಿಯ ಕಾರ್ಯನಿರ್ವಹಣಾ ಮತ್ತು ಜಿಲ್ಲಾ ಪಂಚಾಯತ್ CS ಗಳ ಇವರ ಒಂದು ಹುನ್ನರದಿಂದ ಇವರ ಒಂದು ಕಮಿಷನ್ ಆಸೆಗೋಸ್ಕರ ಇವತ್ತು ಅಂದ್ರೆ ಇವತ್ತು ಗುತ್ತಿಗೆ ಕೊಟ್ಟಿದೆ. ಇವತ್ತು ಸಂಜೀವಿನಿ ಒಕ್ಕೂಟದ ಒಂದು ಗುತ್ತಿಗೆ ಇದೀಗ 3 ವರ್ಷ ಆಯ್ತು ಈ ಗುತ್ತಿಗೆ ಪ್ರಾರಂಭ ಆಗಿ. ಅದಕ್ಕಿಂತ ಮೊದಲು 3 ವರ್ಷ ಹಿಂದೆ ಇವರು ಗ್ರಾಮ ಪಂಚಾಯತ್ ಅಧೀನದಲ್ಲಿ ಕೆಲಸ ಮಾಡ್ತಾರೋ ಗ್ರಾಮ ಪಂಚಾಯತ್ PD ಅವರೇ ಅವರಿಗೆ ವೇತನ ಕೊಡ್ತಿದ್ರು, ಸರಿಯಾಗಿ ವೇತನ ಸಿಗ್ತಿತ್ತು. ಈಗ 3 ವರ್ಷದಿಂದ ಈಚೆಗೆ ಸಂಜೀವಿನಿ ಒಕ್ಕೂಟ ಅಂತ ಒಂದು ಗುತ್ತಿಗೆ ಸಂಸ್ಥೆ, ಇವರು ಏನ್ ಮಾಡಿದ್ದಾರೆ, ಇವರ ಅಡಿಯಲ್ಲಿ ಕೆಲಸ ಮಾಡುವಂತ ಇವರಿಗೆ ಒಂದು ಮಾನಸಿಕ ಕಿರುಕುಳ, ದಬ್ಬಳಿತ ಒಂಥರ ಶೋಷಣೆ ಮಾಡುವಂತ ಒಂದು ಗುಲಾಮರಾಗಿ ಇವ್ರನ್ನ ನಡ್ಸ್ಕೊಂಡಿರೋದು. ಯಾಕಂದ್ರೆ ಸರಿಯಾಗಿ ಇವರಿಗೆ ಕನಿಷ್ಠ ವೇತನ ಇಲ್ಲ. ಇವರಿಗೆ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆ ನಿರಂತರವಾಗಿ ಕೆಲಸದಲ್ಲಿ ದುಡಿಸ್ತಾರೆ. ಯಾವುದೇ ಭದ್ರತೆ ಇಲ್ಲ, ಅವರಿಗೆ ಗ್ಲೌಸ್ ಇಲ್ಲ, ಮ್ಯಾಪ್ ಇಲ್ಲ, ಮತ್ತೆ ಇನ್ನು ಸರ್ಕಾರ ದೊರಕುವಂತ ಯಾವುದೇ ಮೂಲಭೂತ ಸೌಕರ್ಯ ಕೂಡ ಇಲ್ಲ, ಮತ್ತೆ ಆರೋಗ್ಯದ ಭದ್ರತೆ ಇಲ್ಲದೆ 8 ಗಂಟೆಯಿಂದ ಸಂಜೆ 6 ಗಂಟೆ ಕೆಲಸ ಮಾಡಿಸಿ ಇವ್ರಿಗೆ ಕನಿಷ್ಠ ವೇತನ ಇಲ್ಲ. 300 ರೂಪಾಯಿಂದ 400 ರೂಪಾಯಿ ಸಂಬಳ ಕೊಡ್ತಾರೆ. ಅದು ಕೂಡ ಕಷ್ಟ ಆಗ್ತದೆ. ಇವರು ದುಡಿದ ಸಂಬಳ ಅದಕ್ಕೆ ಹೋಗ್ತದೆ. ಅದಕ್ಕೆ ನಾವ್ ಹೇಳೋದು, ಇಡೀ ಜೀವನವನ್ನು ತನ್ನ ಮುಡುಪಾಗಿಟ್ಟು ಇವತ್ತು ಸ್ವಚ್ಛತೆ ಕೆಲಸ ಮಾಡ್ತಿದ್ದಾರೆ. ಇವತ್ತು ಗ್ರಾಮ ಪಂಚಾಯತ್ ಅಲ್ಲಿ ಇವತ್ತು ನಾವ್ ಹೇಳೋದು, ಇವತ್ತು ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ, ಸ್ಥಳೀಯ ಸಂಸ್ಥೆಯಲ್ಲಿ ಯಾವ ರೀತಿ ಅವ್ರನ್ನ ನೇರ ಪಾವತಿ ಮತ್ತು ನೇರ ನಮಗತ ಮಾಡ್ಕೊಂಡು ಅದೇ ರೀತಿ ಅವ್ರನ್ನ ಕೂಡ ಆದಷ್ಟು ಶೀಘ್ರದಲ್ಲಿ, ಈಗ ನಾವು ಮೊನ್ನೆ ಕಳೆದ ಭಾನುವಾರ ದಿವಸ ನಾವು IVNTS ಮನೆಗೆ ಹೋಗಿ ಸುಮಾರು ತುಂಬಾ 7 ತಾಲೂಕಿಂದ ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಉಳ್ಳಾಳ ಮತ್ತೆ ಬೇರೆ ಬೇರೆ ತಾಲೂಕಿಂದ ಸುಮಾರು 100 ಜನ ಬಂದು ನಾವು ನಿಯೋಗವಾಗಿ IVNTS ಮನೆ ಕೊಟ್ಟು ನಾವು ಸಂಬಂಧಪಟ್ಟ ಗ್ರಾಮೀಣ ಸಚಿವರಾದಂತಹ ಪ್ರಿಯಾಂಕ ಖರ್ಗೆ ಅವರಿಗೆ ಮನೆ ಕೂಡ ಕೊಟ್ಟಿದ್ವಿ. ಅವರು ಕೂಡ ನಮಗೆ ಭರವಸೆ ಕೊಟ್ಟಿದ್ದಾರೆ IVNTS ಅವರು. ಆಯ್ತು, ನಾವು ಆದಷ್ಟು ಬೇಗ ನಾವು ಸಚಿವರ ಹತ್ರ ಮಾತಾಡಿ ನಿಮ್ಮ ಸಮಸ್ಯೆಯನ್ನು ಸಾಲ ಮಾಡ್ತಾರೆ ಅಂತ ಒಪ್ಕೊಂಡಿದ್ದಾರೆ. ಮತ್ತೆ DC ಮುಖಾಂತರ ಕೂಡ ತುರ್ತು ಮೀಟಿಂಗ್ ಇಟ್ಟು ನಾವು ಪ್ರಾಬ್ಲಮ್ ಸಾಲ ಮಾಡೋಣ ಅಂತ ನಮಗೊಂದು ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ಎಲ್ಲ ನಮಗೆ ಅಧಿಕೃತವಾಗಿ ನಮಗೆ ಇವತ್ತು ಏನು ಪೌರ ಕಾರ್ಮಿಕರಿಗೆ ಇವತ್ತು ಸರ್ಕಾರ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರವರು ಒಂದು ಮುತರ್ಜವಹಿಸಿ ಇವತ್ತು ಅವರಿಗೆ ನೇರ ಮಾಡಿದ್ದಾರೆ. ಅದೇ ರೀತಿ ಇವರು ಕೂಡ ಮಾಡಬೇಕು, ತಾರತಮ್ಯ ಬೇಡ ಅಂತ ನಾವು ಇವತ್ತು ತಮ್ಮ ಮಾಧ್ಯಮ ಮತ್ತು ಪತ್ರಿಕೆ ಮೂಲಕ ಸರ್ಕಾರವನ್ನು ಒತ್ತಾಯಿಸ್ತಿದ್ದೇವೆ.